ರಾಜ್ಯದಲ್ಲಿ ಝಿಕಾ ವೈರಸ್ ಕಾಟ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ನಿನ್ನೆ ಝಿಕಾ ವೈರಸ್ಗೆ ಶಿವಮೊಗ್ಗದಲ್ಲಿ ಮೊದಲ ಬಲಿಯಾಗಿದೆ. 9 ಝಿಕಾ ವೈರಸ್ ಪತ್ತೆಯಾಗಿದೆ ಇಲ್ಲಿವರೆಗೂ. ಇದರಿಂದ ಜನರಿಗೆ ಸಾಮಾನ್ಯವಾಗಿ ಟೆನ್ಷನ್ ಶುರುವಾಗಿದೆ. ಬೆಂಗಳೂರಲ್ಲಿ 6, ಶಿವಮೊಗ್ಗದಲ್ಲಿ 3 ಝಿಕಾ ಅಟ್ಯಾಕ್ ಆಗಿದೆ. ಗರ್ಭಿಣಿಯರ ಮೇಲೆ ಝಿಕಾ ವೈರಸ್ ಹೆಚ್ಚಿನದಾಗಿ ಪರಿಣಾಮವನ್ನ ಬೀರುತ್ತೆ. ಹಾಗಾಗಿ ಗರ್ಭಿಣಿಯರ ಸ್ಕ್ರೀನಿಂಗ್ಗೆ ಆರೋಗ್ಯ ಇಲಾಖೆ ಈಗ ಮುಂದಾಗ್ತಾ ಇದೆ. ಗರ್ಭಿಣಿಯರಿಗೆ ಝಿಕಾ ವೈರಸ್ ಟೆಸ್ಟ್ ಕಡ್ಡಾಯವಾಗಿರುತ್ತೆ. ಆರೋಗ್ಯ ಇಲಾಖೆ ಜೊತೆ ಸಚಿವ ದಿನೇಶ್ ಗುಂಡೂರಾವ್ ಸಭೆ ಕೂಡ ನಡೆಸಿದ್ದಾರೆ. ಝಿಕಾ ವೈರಸ್ ಹರಡದಂತೆ ಕ್ರಮ ವಹಿಸೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ ಸಚಿವರು. ಹಾಗಾದ್ರೆ ಝಿಕಾ ವೈರಸ್ನ ಲಕ್ಷಣಗಳು ಯಾವ ರೀತಿ ಆಗಿರುತ್ತೆ? ಅತಿಯಾದಂತ ತಲೆನೋವು ಇರುತ್ತೆ, ಕೆಂಪಾದ ಕಣ್ಣುಗಳು, ಜ್ವರ, ಮೈಯಲ್ಲಿ ಗಂಧಿಗಳು ಬರುತ್ತೆ. ಇಂತಹ ಲಕ್ಷಣಗಳು ಕಂಡು ಬಂದ ತಕ್ಷಣ ಆರೋಗ್ಯ ಕೇಂದ್ರಕ್ಕೆ ಭೇಟಿ ಕೊಡಬೇಕಾಗುತ್ತೆ. ಇನ್ನು ಝಿಕಾ ದೃಢಪಟ್ಟರೆ ಇನ್ ಕೇಸ್ ಕುಟುಂಬದ ಸದಸ್ಯರ ರಕ್ತವನ್ನು ಕೂಡ ಟೆಸ್ಟ್ ಮಾಡಿಸಬೇಕಾಗುತ್ತೆ. ಇನ್ನು ಮನೆಯ ಸುತ್ತಮುತ್ತಲೂ 3 ಕಿಲೋಮೀಟರ್ ವ್ಯಾಪ್ತಿಯ ಜನರ ಪರೀಕ್ಷೆಯನ್ನ ಮಾಡುವುದು ಕಡ್ಡಾಯವಾಗಿರುತ್ತೆ. ಈ ರೀತಿಯ ಸೂಚನೆಗಳನ್ನು ಕೊಡಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.